ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾವು ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಾಫ್ಟಾಗಿ ಗುಲಾಬ್ ಜಾಮೂನ್ ಬರೋಕ್ಕೆ ನಾನು ಇಲ್ಲಿ ಒಂದು 2-3 ಟ್ರಿಕ್ಸ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು. ಯಾರೆಲ್ಲ ಜಾಮೂನ್ನ ಟ್ರೈ ಮಾಡಿರ್ತೀರ ಬಟ್ ಚೆನ್ನಾಗಿ ಸಾಫ್ಟಾಗಿ ಬಂದಿರಲ್ಲ ಅವರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ತುಂಬಾ ಈಸಿಯಾಗಿ ಜಾಮೂನ್ ಮಾಡೋದನ್ನು ಕಲಿಬೋದು. ನಾನಿಲ್ಲಿ ಜಾಮೂನ್ ಮಾಡೋಕ್ಕೆ MTR ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ನೋಡಿ. ನೀವು ಯಾವುದೇ ಒಂದು ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ MTR ಅವ್ರ ಬ್ರ್ಯಾಂಡ್ನ ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ನಾನು ಇವಾಗ ಇದನ್ನು ಫುಲ್ ಯೂಸ್ ಮಾಡ್ಕೊಳ್ತಾ ಇಲ್ಲ ನೋಡಿ. ಈ ಒಂದು ಪ್ಯಾಕೆಟಲ್ಲಿ ನಾನು ಅರ್ಧದಷ್ಟು ಮಾತ್ರ ನಾನು ಇವಾಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಅರ್ಧ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ನಾವು ಫಸ್ಟ್ ಇದನ್ನು ಜಾಮೂನ್ ಹಿಟ್ಟನ್ನು ಅಂದರೆ ಪೌಡರ್ ಇರುತ್ತಲ್ವ, ಸೊ ಅದನ್ನು ಚೆನ್ನಾಗಿ ಸೋಸ್ಕೊಳ್ಬೇಕು ನೋಡಿ. ಈ ಥರ ಗಂಟು ಇರುತ್ತಲ್ವ, ಸೊ ಆ ಥರ ಇದ್ದರೆ ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಬರೋದಿಲ್ಲ. ಸೊ ನಾವು ಮೊದಲಿಗೆ ಏನು ಮಾಡೋಣ ಅಂದರೆ ಇದನ್ನು ಜರಡಿ ಮಾಡ್ಕೊಂಡು ಬಿಡೋಣ ನೋಡಿ. ಈ ಥರ ನೀಟಾಗಿ ನೀವೆಲ್ಲನೂ ಸೋಸ್ಕೊಳ್ಬೇಕು ನೋಡಿ. ಜಾಮೂನು ಹಿಟ್ಟಿದೆಯಲ್ವ, ಸೊ ಇದು ನೀಟಾಗಿ ಎಲ್ಲ ಸೋಸ್ಕೊಂಡ್ಬಿಡಿ. ಸಾಫ್ಟ್ ಆಗಬೇಕಿದು. ಸಾಫ್ಟ್ ಆಗಿದ್ರೆ ಏನಾಗುತ್ತೆ ಅಂದರೆ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೋದು ಅಲ್ವಾ. ಸೊ ಈ ಥರ ಗಂಟಿದ್ರೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಲ್ಲ ಅಲ್ವಾ, ಸೊ ಆವಾಗ ಜಾಮೂನ್ ಕೂಡ ಪರ್ಫೆಕ್ಟಾಗಿ ಬರೋದಿಲ್ಲ. ಒಂದು 2-3 ನಿಮಿಷದಲ್ಲೇ ನೀವು ಈ ಥರ ನಿಧಾನವಾಗಿ ಎಲ್ಲನೂ ಜರಡಿ ಮಾಡ್ಕೊಂಬಿಟ್ರೆ ಜಾಮೂನ್ ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವಾಗ ನಾನು ಇದನ್ನು ನೀಟಾಗಿ ಜರಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಇವಾಗ ನಾನು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೊ ಜಾಸ್ತಿ ಏನಾದರೂ ಹಾಕ್ಕೊಂಡ್ಬಿಟ್ರೆ ಫುಲ್ಲು ನೀರು ಆಗಿಬಿಡುತ್ತೆ. ಆಮೇಲೆ ಮತ್ತೆ ಹಾಕ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಏನಾದರೂ ಜಾಮೂನ್ ಪೌಡ್ರ್ ಇಲ್ಲ ಅಂದರೆ ಹಿಟ್ಟೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ನೀವು ಸ್ವಲ್ಪನೇ ಹಾಕ್ಕೊಂಡು ನೋಡ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಸ್ವಲ್ಪನೇ ಕೈಯಲ್ಲೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರಿ ಪಾತ್ರೆಯಲ್ಲಿ ಏನಾದರೂ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಬಿದ್ದುಬಿಡುತ್ತೆ ಅಲ್ವಾ. ಸೊ ಕೈಯಿಂದನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ನಿಧಾನವಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನೋಡಿ. ನೀಟಾಗಿ ಎಲ್ಲನೂ ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಚಪಾತಿ ಹಿಟ್ಟು ಯಾವ ಥರ ನಾದ್ಕೊಳ್ತೀವಲ್ವ ಅದೇ ಥರ ಕಲಿಸ್ಕೊಳ್ಳಿ. ಬಟ್ ಜಾಸ್ತಿ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ಳೋಕೆ ಹೋಗಬೇಡಿ. ಸಾಫ್ಟಾಗಿಯೇ ಇದನ್ನು ಕಲಿಸ್ಕೊಳ್ಬೇಕು. ನಿಧಾನವಾಗಿ ಇದನ್ನು ಚೆನ್ನಾಗಿ ಒಂದು ಅದಕ್ಕೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇನ್ನು ಸ್ವಲ್ಪ ನೀರು ಬೇಕಂದರೆ ಹಾಕ್ಕೊಳ್ಬೇಕು. ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಇದನ್ನು ಕಲಿಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ರೆಡಿ ಆಗುತ್ತೆ ಜಾಮೂನ್ ಮಾಡೋಕ್ಕೆ. ಜಾಮೂನ್ ಮಾಡೋಕ್ಕೆ ನೋಡಿ ಹಿಟ್ಟನ್ನು ಯಾವಾಗಲೂ ನೀವು ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ಬೇಕು. ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿ ಏನಾದರೂ ನಾದ್ಕೊಂಡ್ರೆ ಜಾಮೂನ್ ಚೆನ್ನಾಗಿ ಬರಲ್ಲ. ನಿಧಾನವಾಗಿ ಈ ಥರ ನೋಡಿ ಸಾಫ್ಟಾಗಿಯೇ ಕೈಯಿಂದ ನಾದ್ಕೊಳ್ಬೇಕು ನೋಡಿ. ಇವಾಗ ನಾನು ನೀಟಾಗಿ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ನಾದ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಮೇಲೆ ಎಣ್ಣೆನ ಹಚ್ಕೊಂಡು ಇಟ್ಕೊಳ್ಬೇಕು, ಸಾಫ್ಟ್ ಆಗುತ್ತೆ ನೋಡಿ. ಇವಾಗೆಲ್ಲ ನೀಟಾಗಿ ನಾದ್ಕೊಂಡಿದ್ದೀನಿ. ಬನ್ನಿ ಇದಕ್ಕೆ ಸುತ್ತ ಎಣ್ಣೆ ಹಚ್ಕೊಂಡು ಇಟ್ಕೊಂಡ್ರೆ ಆಯಿತು. ಜಾಮೂನ್ ಹಿಟ್ಟು ರೆಡಿ ಆಗಿಬಿಡುತ್ತೆ ನೋಡಿ. ಒಳಗಡೆ ಸ್ವಲ್ಪ ನೀರು ಏನಾದರೂ ಅನಿಸಿದರೆ ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ. ಜಾಸ್ತಿ ಏನಾದರೂ ನೀರಾದರೆ ನೋಡಿ ಈ ಥರ ಪ್ಲೇಟ್ಗೆಲ್ಲ ಅಂಟ್ಕೊಂಡು ಬಿಡುತ್ತೆ ಅಲ್ವಾ. ಸೊ ಗಟ್ಟಿನೇ ಇರಬೇಕು. ಗಟ್ಟಿ ಇದೆ ಜಾಮೂನ್ ಮಾಡೋಕ್ಕೆ ಬರುತ್ತೆ. ಫುಲ್ಲು ಏನಾದರೂ ನೋಡಿ ಈ ಥರ ಸಾಫ್ಟ್ ಆದರೆ ಎಲ್ಲನೂ ಕೈಗೆ ಅಂಟ್ಕೊಳ್ಬಿಡುತ್ತೆ ನೋಡಿ. ಇವಾಗ ನಾನು ನೀಟಾಗಿ ನಾದಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಮೇಲೆ ಎಲ್ಲ ಎಣ್ಣೆ ಹಚ್ಕೊಂಡು ಒಂದು 10ರಿಂದ 15 ನಿಮಿಷ ಬಿಟ್ಬಿಡಿ ಸಾಕು. ಜಾಸ್ತಿ ಹೊತ್ತು ಕೂಡ ಇದನ್ನು ಬಿಡೋಕ್ಕೆ ಹೋಗಬೇಡಿ. ಸೊ ಇದು ಒಂದು 10ರಿಂದ 15 ನಿಮಿಷ ಬಿಡೋಣ. ಈ ಹಿಟ್ಟು ನೆನೆಯೋಷ್ಟರಲ್ಲಿ ನಾವು ಇದನ್ನು ಪಾಕ ಮಾಡ್ಕೊಳ್ಳೋಣ. ಪಾಕ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಹಿಟ್ಟು ನೆಂದಿರುತ್ತೆ ಅಲ್ವ, ಸೊ ಜಾಮೂನ್ ಮಾಡ್ಕೊಳ್ಬೋದು ನೋಡಿ. ಈ ಥರ ಹಿಟ್ಟಿಗೆ ಎಲ್ಲ ಎಣ್ಣೆ ಸವರ್ಬಿಟ್ಟು ನೀವು ಇದನ್ನು ಹಿಟ್ಟು ಮೇಲೆ ಏನಾದರೂ ಒಂದು ಬೋಲ್ನ ಅಥವಾ ಒಂದು ಬಟ್ಲನ್ನ ಮುಚ್ಚಿಟ್ಬಿಟ್ರೆ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ ನೋಡಿ. ನಾನಿವಾಗ ನೋಡಿ ಈ ಥರ ಒಂದು ಬಾಕ್ಸ್ನ ತೊಗೊಂಡು ಮೇಲೆ ಇಟ್ಟಿದ್ದೀನಿ. ಇವಾಗ 10ರಿಂದ 15 ನಿಮಿಷ ಬಿಟ್ಬಿಡೋಣ. ಇವಾಗ ಪಾಕ ಮಾಡ್ಕೊಳ್ಳೋಣ ಬನ್ನಿ. ಪಾಕ ಮಾಡ್ಕೊಳ್ಳೋಕ್ಕೆ ನಾನು ನೋಡಿ 1 ಗ್ಲಾಸ್ ಸಕ್ಕರೆ ತೊಗೊಳ್ತಾ ಇದ್ದೀನಿ. ಅರ್ಧ ಗ್ಲಾಸ್ ಏನಾದರೂ ನೀವು ಜಾಮೂನ್ ಪೌಡ್ರ್ ತೊಗೊಂಡಿದ್ರೆ 1 ಗ್ಲಾಸ್ ಸಕ್ಕರೆ ತೊಗೊಳ್ಳಿ. 1 ಗ್ಲಾಸ್ ಸಕ್ಕರೆಗೆ ನೀವು 2 ಗ್ಲಾಸ್ ಸಕ್ಕರೆ ನೀರು ಹಾಕ್ಕೊಂಡ್ರೆ ಸಾಕು, ಪಾಕ ಚೆನ್ನಾಗಿ ರೆಡಿ ಆಗುತ್ತೆ. ನಾನಿಲ್ಲಿ ನೋಡಿ 1 ಗ್ಲಾಸ್ ಸಕ್ಕರೆಗೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ. ಕೈ ಆಡಿಸ್ಕೊಳ್ತಾನೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಾನು ಇವಾಗ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಜಾಮೂನ್ದು
ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಸಿಪ್ಪೆನೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಸಿಪ್ಪೆಯಿಂದ ಕೂಡ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಬಿಸಾಕೋ ಬದಲು ಇದನ್ನು ಈ ಥರ ಯೂಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ತಾನೆ ನೋಡಿ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿದೆ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಪಾಕ ರೆಡಿಯಾಗಿಬಿಡುತ್ತೆ. ನೋಡಿ ಅಳತೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ ಅರ್ಧ ಗ್ಲಾಸಷ್ಟು ನೀವು ಜಾಮೂನ್ ಪೌಡ್ರನ್ನ ತೊಗೊಂಡ್ರೆ 1 ಗ್ಲಾಸಷ್ಟು ಸಕ್ಕರೆನ ಹಾಕ್ಕೊಳ್ಬೇಕು. 1 ಗ್ಲಾಸ್ ಸಕ್ಕರೆಗೆ ನೀವು 2 ಗ್ಲಾಸ್ ಸಕ್ಕರೆ ಹಾಕ್ಕೊಂಡು ಪಾಕ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಜಾಮೂನ್ಗೆ ಪಾಕ ರೆಡಿಯಾಗಿಬಿಡುತ್ತೆ. ನೋಡಿ ಈ ಥರ ಕುದೀತಾ ಇರುತ್ತಲ್ವ, ಈ ಥರ ಕುದಿಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದೇ ಥರ ಕುದಿಸ್ಕೊಂಡ್ರೆ ಪಾಕ ರೆಡಿಯಾಗಿಬಿಡುತ್ತೆ. ನೋಡಿದ್ರಲ್ವ, ಜಾಸ್ತಿ ಸ್ವೀಟ್ ಬೇಕನ್ನೋರು ಜಾಸ್ತಿ ಸಕ್ಕರೆ ಹಾಕ್ಕೊಳ್ಬೋದು, ಬಟ್ ಇದೇ ಪರ್ಫೆಕ್ಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ಇಟ್ಟು ಒಂದು 15 ನಿಮಿಷ ಬಿಟ್ಟಿದ್ದೀನಿ. ನೋಡಿ ಯಾವ ಥರ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಜಾಮೂನ್ ಮಾಡ್ಕೊಳ್ಳೋಣ. ನಾನು ಪಾಕ ರೆಡಿಯಾಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ ತಣ್ಣಗಾಗಲಿ ಅಂತ. ಇವಾಗ ನೋಡಿ ಸ್ವಲ್ಪನೇ ಹಿಟ್ಟು ತೊಗೊಂಡು ಈ ಥರ ರೌಂಡ್ ಶೇಪಲ್ಲಿ ಇದನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಜಾಮೂನ್ನ. ನೋಡಿ ಜಾಮೂನ್ನ ಯಾವಾಗಲೂ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಚೆನ್ನಾಗಿ ರೌಂಡಾಗಿ ಮಾಡಿಕೊಂಡ್ರೆ ಎಣ್ಣೆಲಿ ಹಾಕಿದ ತಕ್ಷಣ ಅದು ಸೀಳೋದಿಲ್ಲ. ನೀವೇನಾದರೂ ಸುಮ್ಮನೆ ಜಸ್ಟ್ ಒಂದು 2 ಸರಿ ಈ ಥರ ಮಾಡಿಬಿಟ್ಟು ಹಾಕ್ಬಿಟ್ರೆ ಏನಾಗುತ್ತಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಅದೆಲ್ಲ ಸೀಳ್ಬಿಡುತ್ತೆ. ಜಾಮೂನು ಸೀಳಬಾರ್ದು, ಚೆನ್ನಾಗಿ ಬರಬೇಕಂದ್ರೆ ನೀವು ರೌಂಡಾಗಿ ಒಂದು 4-5 ಸರಿ ಈ ಥರ ರೌಂಡಾಗಿ ಮಾಡೋದ್ರಿಂದ ಜಾಮೂನು ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವ, ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ರೌಂಡ್ ಮಾಡ್ಕೊಳ್ಳಿ. ಅಂದರೆ ಜಾಮೂನು ಒಡೆದೋಗೋದಿಲ್ಲ, ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನು ಇದೇ ಥರನೇ ಇವಾಗ ಎಲ್ಲ ಜಾಮೂನು ಈ ಥರ ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ವ, ಈ ಥರ ಚೆನ್ನಾಗಿ ಮಾಡಿಟ್ಕೊಳ್ಳಿ. ನಾನು ನೋಡಿ ಒಂದು ಅರ್ಧ ಪಾಕೆಟಲ್ಲೇ ಇವಾಗ ಒಂದು 30 ಜಾಮೂನು ಮಾಡ್ಕೊಂಡಿದ್ದೀನಿ. ಚಿಕ್ಕಾಗಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ನೋಡೋಕ್ಕೆ ಇವಾಗ ಚಿಕ್ಕದಾಗಿದೆ, ಬಟ್ ಎಣ್ಣೆಲಿ ಫ್ರೈ ಮಾಡಿ ಪಾಕದಲ್ಲಿ ಹಾಕಿದ್ಮೇಲೆ ಡಬಲ್ ಆಗುತ್ತೆ ಸೈಜು. ಅದಕ್ಕೆ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಸೊ ಈ ಸೈಜಲ್ಲಿ ನಾನು ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡು ಇದನ್ನು ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ. ಮಾಡ್ಕೊಂಡಿರೋ ಜಾಮೂನನ್ನು ನಾವು ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇವಾಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ನೀವು ಎಣ್ಣೆನ ಯಾವಾಗಲೂ ಐ ಫ್ಲೇಮಲ್ಲಿ ಇಟ್ಕೊಂಡು ಐ ಫ್ಲೇಮಲ್ಲಿ ಎಣ್ಣೆ ಎಲ್ಲ ಜಾಸ್ತಿ ಕಾದ್ಮೇಲೆ ಏನಾದರೂ ಜಾಮೂನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಮೇಲೆ ಮಾತ್ರ ಜಾಮೂನು ಫ್ರೈ ಆಗಿರುತ್ತೆ, ಒಳಗಡೆ ಹಾಗೇ ಇರುತ್ತೆ ಇಟ್ಟಿಟ್ಟು. ಸೊ ಅದಕ್ಕೆ ನೀವು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಾಮೂನನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ, ಮೇಲೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ನಾನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಲ್ವ, ಈ ಥರ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡ್ತಾ ಇರ್ಬೋದು. ಚೆನ್ನಾಗಿ ನಾವು ಉಂಡೆ ಮಾಡಿಕೊಂಡ್ರೆ ನೋಡಿ ಈ ಥರ ಒಡೆದೋಗೋದಿಲ್ಲ, ಜಾಮೂನು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವ, ಈ ಥರ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದೇನೆಂದರೆ ಜಾಮೂನು ಸಾಫ್ಟಾಗಿ ಬರಬೇಕಂದ್ರೆ ನೋಡಿ ಈ ಥರ ನಾವು ಕರೆದಿಟ್ಕೊಳ್ತೀವಲ್ವ ಜಾಮೂನ್ನ, ಅದನ್ನು ಬಿಸಿ ಪಾಕದಲ್ಲಿ ಹಾಕ್ಕೊಳ್ಳೋಕೆ ಹೋಗಬೇಡಿ. 2 ಬಿಸಿ ಇದ್ದರೆ ತುಂಬಾ ಸಾಫ್ಟಾಗಿಬಿಡುತ್ತೆ. ನೀವು ಸ್ಪೂನಲ್ಲಿ ಎತ್ಕೊಳ್ಳೋಕ್ಕೂ ಕೂಡ ಬರೋದಿಲ್ಲ, ಎಲ್ಲನೂ ಅಲ್ಲೇ ಬಿದ್ದುಬಿಡುತ್ತೆ. ಸೊ ಹಾಗಾಗಿ ಏನು ಮಾಡಿ ಅಂದರೆ ಒಂದು ಜಾಮೂನಾದರೂ ಬಿಸಿ ಇರಬೇಕು, ಇಲ್ಲ ಪಾಕ ಆದರೂ ಬಿಸಿ ಇರಬೇಕು. 2 ಬಿಸಿ ಬೇಡ, ಮತ್ತು 2 ತಣ್ಣಗಿದ್ರೂ ಕೂಡ ಜಾಮೂನು ಸಾಫ್ಟಾಗಿ ಬರಲ್ಲ. ಸೊ ಏನು ಮಾಡಿ ಅಂದರೆ ಜಾಮೂನು ಪಾಕ ಮಾಡ್ಕೊಂಡಿರ್ತೀರಲ್ವ, ಅದು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಸೊ ಒಂದು ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಇವಾಗ ನೋಡಿ ನಾವು ಜಾಮೂನು ಕರ್ಕೊಳ್ತಾ ಇದ್ದೀವಿ ನೋಡಿ. ಫ್ರೈ ಮಾಡಿದ ತಕ್ಷಣ ಏನು ಮಾಡಿ ಅಂದರೆ ಇದನ್ನು ಫ್ರೈ ಮಾಡಿಕೊಂಡು ಈ ಕಡೆ ಪಾಕ ಇರುತ್ತಲ್ವ, ಸೊ ಬಿಸಿ ಜಾಮೂನು ಫ್ರೈ ಮಾಡ್ಕೊಂಡಿರೋದ್ರಿಂದ ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಏನು ಮಾಡಿ ಅಂದರೆ ಪಾಕದಲ್ಲಿ ಹಾಕ್ಬಿಡಿ. ಸೊ ಫ್ರೈ ಮಾಡಿದ ಬಿಸಿ ಇರುತ್ತಲ್ವ, ಸೊ ಪಾಕದಲ್ಲಿ ಹಾಕಿದ ತಕ್ಷಣ ಅದು ಜಾಮೂನು ಸಾಫ್ಟ್ ಆಗಿಬಿಡುತ್ತೆ. ನೋಡಿದ್ರಲ್ಲ, ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. 2 ಬೆಚ್ಚಗಿರಬಾರ್ದು ಮತ್ತು 2 ತಣ್ಣಗಿರಬಾರ್ದು, ಯಾವುದಾದ್ರೂ ಒಂದು ಬಿಸಿ ಇದ್ದರೆ ಸಾಕು, ಜಾಮೂನು ಸಾಫ್ಟ್ ಆಗಿಬಿಡುತ್ತೆ. ನೋಡಿದ್ರಲ್ವ, ಇವಾಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿಸಿದನ್ನೇ ತೆಗೆದ್ಬಿಟ್ಟು ಪಾಕದೊಳಗಡೆ ಹಾಕ್ತೀನಿ. ಇದೇ ನೋಡಿ ಟ್ರಿಕ್ಕು. ಈ ಥರ ನೀವು ಯೂಸ್ ಮಾಡಿಕೊಂಡ್ರೆ ಜಾಮೂನು ಸಾಫ್ಟಾಗಿ ಬರುತ್ತೆ. ನೀವೇನಾದರೂ ಇದನ್ನು ಕರೆದ್ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟು ಅದಾದಮೇಲೆ ಪಾಕನೂ ತಣ್ಣಗಾಗಿದೆ ಅಂತೇಳ್ಬಿಟ್ಟು ಅವಾಗ 2 ಮಿಕ್ಸ್ ಮಾಡಿಬಿಟ್ರೆ ಪಾಕ ಕೂಡ ಹೀರ್ಕೊಳ್ಳಲ್ಲ ಜಾಮೂನು.
ಆವಾಗ ಏನಾಗುತ್ತೆ ಜಾಮೂನೆಲ್ಲ ಒಳಗಡೆ ಗಟ್ಟಿಯಾಗಿರುತ್ತೆ, ಹಿಟ್ಟಿರುತ್ತೆ. ಸೊ ಏನು ಮಾಡಿ, ಬಿಸಿ ಇರಬೇಕಾದ್ರೆ ಹಾಕ್ಕೊಂಡ್ಬಿಡಿ. ನೋಡಿ ಬಿಸಿ ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದ ತಕ್ಷಣವೇ ಪಾಕದೊಳಗಡೆ ಹಾಕ್ಬಿಟ್ರೆ ಚೆನ್ನಾಗಿ ಪಾಕ ಹಿರ್ಕೊಂಡು ದಪ್ಪ ಜಾಮೂನ್ ಆಗಿಬಿಡುತ್ತೆ. ಇದೇ ನೋಡಿ ನಿಮಗೆ ಬೆಸ್ಟ್ ಟ್ರಿಕ್ಕು. ಜಾಮೂನ್ ಮಾಡಬೇಕಂದ್ರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರಬೇಕಂದ್ರೆ ಈ ಟ್ರಿಕ್ನ ಯೂಸ್ ಮಾಡಿಕೊಂಡ್ರೆ ಸಾಕು. ನೀವು ಹೋಟೆಲ್ ಸ್ಟೈಲಲ್ಲಿ ಜಾಮೂನ್ನ ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿದ್ರಲ್ವ, ಸಿಂಪಲ್ಲಾಗಿ ನೀವು ಈ ಥರ ಜಾಮೂನ್ನ ಮನೆಯಲ್ಲೇ ಮಾಡ್ಕೊಳ್ಬೋದು. ಒಂದು 10 ನಿಮಿಷದಲ್ಲೇ ನೀವು ಜಾಮೂನ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ನೋಡಿ ಇವಾಗ ಎಲ್ಲನೂ ಎಣ್ಣೆಲಿ ಫ್ರೈ ಮಾಡಿಕೊಂಡು ಪಾಕದೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವ ಈಸಿಯಾಗಿ ಜಾಮೂನ್ನ ಯಾವ ರೀತಿ ಮಾಡ್ಕೊಳ್ಳೋದಂತ. ನೋಡಿ ಎಲ್ಲನೂ ಫ್ರೈ ಮಾಡ್ಕೊಂಡು ಇವಾಗ ನಾನು ಪಾಕದೊಳಗಡೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 10ರಿಂದ 20 ನಿಮಿಷ ಬಿಟ್ಟರೆ ಸಾಕು, ಜಾಮೂನು ಚೆನ್ನಾಗಿ ಪಾಕ ಹೀರ್ಕೊಂಡು ಬಿಡುತ್ತೆ. ಈ ಥರ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಅರ್ಧ ತಾಸು ಬಿಟ್ಟರೆ ಸಾಕು. ನೋಡಿ ಚೆನ್ನಾಗಿ ಸಾಫ್ಟಾಗಿರೋ ಜಾಮೂನ್ ರೆಡಿ ಆಗಿಬಿಡುತ್ತೆ. ನೋಡಿ ನಾನು ಇವಾಗ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಜಾಮೂನ್ನ. ನೋಡಿ ಪಾಕ ಹೀರ್ಕೊಂಡು ಎಷ್ಟು ದಪ್ಪ ಆಗಿದೆ ಜಾಮೂನ್ ಅಂತ. ನೋಡಿ ಇವಾಗ ನಾನು ಒಂದು ತೋರಿಸ್ತಾ ಇದ್ದೀನಿ. ನೋಡಿ ಜಸ್ಟ್ ಟಚ್ ಮಾಡಿದ್ರೆ ಸಾಕು ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಸಾಫ್ಟಾಗಿ ಬರಬೇಕಂದ್ರೆ ನಾನು ಹೇಳ್ಕೊಟ್ಟಿರೋ ಟ್ರಿಕ್ಸ್ನ ಫಾಲೋ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಒಳಗಡೆ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಜಾಮೂನು. ನೋಡಿದ್ರಲ್ವಾ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.